ಸಂಬಂಧ? ನಿನ್ ಡಿಪೋಗೆ ಆರ್ಡರ್ ಕೊಡು ನಾನಲ್ಲ. ನಾವಿಬ್ರು ಒಂದಾಗ್ಲಿ ಅಂತ ದೇವಿ ಹಾಗೆ ಹೇಳಿದಾಳೆ. ನಿನಗೆ ನನ್ನ ಮೇಲೆ ಆತ್ಮೀಯತೆ ಮೂಡ್ಲಿ ಅಂತ. ದೂರಾಗಿ ಏನೋ ಲಾಭ ಇದೆ? ಪತ್ನಿ ಧರ್ಮ ಚೆನ್ನಾಗಿ ಗೊತ್ತು ಅವಳಿಗೆ. ಸುಳ್ಳು ಹೇಳಿರಲ್ಲ ಅವಳು. ಮತ್ತೆ ದೊಡ್ಡವರಾಗಬೇಡಿ, ನಮ್ಮ ಸವಾರಿ ಮಾಡಿ. ಇಷ್ಟು ಹಠ ಬೇಡ ಕಾಣಿಸ್ತದ ನಂದ. ನೀನು ನನಗೆ ಮತ್ತೆ ಸ್ನೇಹಿತನಾಗು ಅಂತ ನಾನು ಕೇಳ್ತಿಲ್ಲ. ದುಡ್ಡು ಕೊಡ್ತೀನಿ, ಬೇರೆಯವ್ರ ಹಂಗಲ್ಲಿ ಇರಲ್ಲ ಅನ್ನೋ ಭಾವ ಬೇಡ. ಹಂಗು ಅಂತ ನಿನಗಷ್ಟೇ ಕಣ, ಆದರೆ ವಾಸ್ತವ ಬೇರೆನೇ ಇದೆ. ನಿನ್ನ ಹಂಗಲ್ಲಿ ಇರೋದು ನಾನು, ನಮ್ಮ ಅಪ್ಪಾಜಿ ವಿಚಾರದಲ್ಲಿ. ವಾಸ್ತವ ಗೊತ್ತಾದ್ಮೇಲೆ ಅಲ್ವಾ ನೀವು ದ್ರೋಹಿಗಳು ಅಂತ ಬೆಳಕಿಗೆ ಬಂದಿದ್ದು. ಈಗ ಯಾವ ತಂತ್ರಗಳಿದ್ದೀರಿ? ಬಲಿಯಾರ್ದು. ನೀನು ನನ್ಗೆ ಯಾವ ದುಡ್ಡು ಕೊಡೋದು ಬೇಕಾಗಿಲ್ಲ ಕಣ. ನಾನು ನಿನ್ಗೆ ಯಾವ ಸಹಾಯನೂ ಮಾಡಿಲ್ಲ. ನನಗೇನು ಹುಚ್ಚೇನ ನೀನು ನನ್ನ ದ್ರೋಹ ಮೇಲೂ ನಿನಗೆ ಲಕ್ಷಾಂತರ ರೂಪಾಯಿ ಕಾಂಟ್ರಾಕ್ಟ್ ಕೊಡ್ಸೋದಿಕ್ಕೆ? ಹಿಂಗೆ ಹೇಳು ಅಂತ ದೇವಿ ಹೇಳ್ಕೊಟ್ಟಿದ್ದಾಳೇನೋ. ಸದಾ ನನ್ನಂಗೆಲ್ಲ ಬಾಯಿ ತಪ್ಪು ಹೇಳ್ಬಿಟ್ಟಿದ್ದೀನಿ, ಹೋಗಿ ಸೆಡ್ಕೋ, ಇಲ್ಲಾಂದ್ರೆ ಭಿಕ್ಷೆ ಹಾಕಿದ್ದು ಪುಣ್ಯ ಹೊಟ್ಟೋಗತ್ತೆ ಅಂತ. ಅಪ್ಪಾಜಿ ಮೇಲೆ ಆಣೆ ಮಾಡಿ ಹೇಳ್ತೀನಿ ಕಣ, ನಿನ್ನ ಡಿಪೋಗೆ ಆರ್ಡರ್ ಕಳ್ಸಿದ್ದು ನಾನಲ್ಲ. ಕಿರೀಟ ಹೊರಡ್ಸ್ರಯ್ಯ ಸದಾಶಿವನ ಮನೆಗೆ. ಸದಾಶಿವ ಇವತ್ತು ಬರ್ತಾನಂತೆ. ಅದೇನೇನು ಕಾನೂನು ಇದೆ ಅದೆಲ್ಲ ಪಾಲಿಸಿ ಆಧಾರ ಪತ್ರ ತಗೊಂಡು ಹೊರಡಿಸಿ. ತಲೆನೋವು ಮುರಿದು ಬಿದ್ದು ಕಿರೀಟ ಇಲ್ಲಿ ಇದ್ದಷ್ಟು ದಿವಸ. ಇವತ್ತು ಕಿರಿಕ್ ಮಾಡೇ ಮಾಡ್ತೀನಿ. ದಿವಾಳಿಯದ್ದು ದುರಹಂಕಾರ ಹೋಗಿಲ್ಲ ಸದಾಶಿವಂಗೆ. ಇನ್ನೇನು ನಡೆಯೋದಿಲ್ಲಪ್ಪ ನಿಂದು. ಸದಾಶಿವ ಈಗ ವೈಸ್ ಪ್ರೆಸಿಡೆಂಟ್, ನೀನು ಅವನ ಕೈ ಕೆಳಗೆ. ಆಗಲ್ಲ, ಆರಾಧನೋತ್ಸವ ಆಗಲ್ಲ. ಆರಾಧನೋತ್ಸವ ಆಗಲ್ಲ ಅಂದ್ರೆ ದೇವಿ ಸುಚೀಂದ್ರ ನಿಷ್ಠ ಮುರಿದು ಬೀಳುತ್ತೆ. ಕೇಶವನಾಥರಿಗೆ ಅವಮಾನ ಆಗುತ್ತೆ. ಇದಕ್ಕೆಲ್ಲ ಕಾರಣ ಸದಾಶಿವ ಆಗ್ತಾನೆ. ಬಿಡಲ್ಲ, ಯಾವುದನ್ನು ಸುಸೂತ್ರವಾಗಿ ಆಗಕ್ಕೆ ಬಿಡಲ್ಲ. ನಾನು ಗಬ್ಬೆಬ್ಬಿಸ್ತೀನಿ, ಇಡೀ ಊರನ್ನೇ ಗಟಾರ ಮಾಡ್ತೀನಿ, ಬೋರ್ಡ್ನ ಕಿತ್ತಾಕಿಸ್ತೀನಿ. ಸುರಿಯೋ ತುಪ್ಪನ ಉರಿಲಿ ಬೆಂಕಿ ಹತ್ಕೊಂಡು ಜೋರಾಗಿ ನಂದಬಾರ್ದು. ಹೇಗೆ ಒಂದು ದಿನದಲ್ಲಿ ಏನೋ ನಿರ್ಧಾರ ತಗೊಂಡ್ಬಿಡ್ತೀನಿ. ಆ ನನ್ನ ನಿರ್ಧಾರಗಳು ನಿಮಗೆಲ್ಲ ತೊಂದರೆ ಕೊಡ್ತಿದ್ಯಾ? ಈ ಮನೆಗೆ ಯಜಮಾನ ನೀವು ತಗೊಳ್ಳೋ ನಿರ್ಧಾರ ನಮಗೆ ತೊಂದರೆ ಕೊಡಲ್ಲ. ದೊಡ್ಡ ಗುಣ ಕಣೆ ನಿಂದು. ಪಾರ್ವತಿದನು ಅನುಸರಿಸ್ಕೊಂಡು ಹೋಗ್ತಿದ್ದೀರಿ ನನ್ನ. ನಾನು ನಿಮ್ಮನ್ನ ಬದುಕಿಸ್ತಿದ್ದೀನಿ ಅನ್ನೋದು ಸುಳ್ಳು. ನೀವು ನನ್ನನ್ನು ಬದುಕಿಸ್ಕೊಂಡಿದ್ದೀರಿ ಅನ್ನೋದೇ ಸತ್ಯ. ಎದ್ದೇಳಿ ಅಪ್ಪ, ನಾವು ದೇವಸ್ಥಾನಕ್ಕೆ ಹೋಗೋಣ. ನೀವು ಅನ್ಕೊಂಡಿರೋದು ಏನೂ ಆಗ್ತಿಲ್ಲ ಈ ಮನೇಲಿ. ನಾವು ಚೆನ್ನಾಗೇ ಇದ್ದೀವಿ. ಸರಳವಾಗಿ ಆಗಬಹುದು ಮದುವೆ. ಒಡವೆಗಳನ್ನು ಮಾರ್ಸಕ್ಕಾಗದೆ ಹೋಗಬಹುದು. ಕ್ಷಮಿಸ್ಬೇಕು ನನ್ನ. ಸೋತು ಬಿಟ್ಟಿದ್ದೀನಿ ಕಡೆ. ಸಾಲ ಮಾಡೋ ಮನಸ್ಸಿಲ್ಲ. ಕೈ ನಡೆದಷ್ಟರಲ್ಲಿ ನಿನ್ನ ಮದುವೆ ಮಾಡಿ ಕಳಿಸ್ಕೊಡ್ತೀನಿ. ಕಡೆ ಕ್ಷಣದಲ್ಲಿ ಅಪ್ಪ ಕೈ ಕೊಟ್ಬಿಟ್ಟ. ಚೆನ್ನಾಗಿ ಮಾಡಿಕೊಡ್ಲಿಲ್ಲ ಮದುವೆನ ಅಂತ ನಂದ್ಕೋಬೇಡ ಕಡೆ. ದೇವಿ, ಯಾರೋ ನೀನು? ಬಿಡಿ ಸರ್, ಬಿಡಿ ಸರ್. ಅಮ್ಮನವ್ರು ಕಳ್ಸಿರೋ ದ್ರೌಪದಿ ಮುನಿಯಮ್ಮನ. ಕಿರೀಟ ಸರ್, ಕಿರೀಟ ಯಾಕೆ ಸರ್ ಇನ್ನೂ ರಿಪೇರಿ ಆಗಿಲ್ಲ? ಅದೆಲ್ಲ ನಿನಗ್ಯಾಕೋ? ಏನೇನು ನೋಡ್ಬೇಕಂತೆ? ಗೋಲಿ ಉಳಿಸ್ತಿದೆ ಸರ್. ಕಂಡಿದೀಯ ತಕ್ಕೆ ಜೇಷನ್ ನಡಿ. ಹಿಂಡ್ಮೇಲೆ ಗೋಲಿ ಇಡ್ತೀನಿ. ಅಮ್ಮ ನೆನಪಾಗಬೇಕು. ಬಿಡಿ ಸರ್, ಬಿಡಿ ಸರ್. ಪುಟ್ರಾಜು ಒದ್ದಾಳ್ಕೊಡೋದು ಹೇಳ್ತೀನಿ. ಬಿಡಿ ಸರ್.